ಸರ್ ನಾನು ಹೀಗೆ ಧಾರವಾಡದ ಮಂದಿ ಹತ್ರ ಮಾತಾಡಬೇಕಾದ್ರೆ ನೆಕ್ಸ್ಟು ಪ್ರಹ್ಲಾದ್ ಜೋಶಿ ಅವರು ಉತ್ತರಾಧಿಕಾರಿ MP ಎಲೆಕ್ಷನ್ಗೆ ನೀವು ಆಗಿರ್ಬೋದು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಅಂದರೆ ನಿಮಗೆ ನ್ಯಾಷನಲ್ ಪೊಲಿಟಿಕ್ಸ್ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ನಂಗೆ ನ್ಯಾಷನಲ್ ಪಾಲಿಟಿಕ್ಸ್ ಒಟ್ಟು ಇಂಟ್ರೆಸ್ಟ್ ಇಲ್ಲ. ಸರ್ ನಿಮಗೆ ರಾಜ್ಯದಲ್ಲಿ ಇನ್ನೂ ಯಾವ್ದಾದ್ರು ಜವಾಬ್ದಾರಿ ತಗೊಂಡು ನೀವೀಗ ಹೇಳಿದ ರಿಫಾರ್ಮ್ಸ್ ಹೇಳಿದ್ರಿ, ಈಗ ವೇತನ ಆಯೋಗದ ಥರ ಶಾಸಕರಿಗೋಸ್ಕರ ಒಂದು ಹೊಸ ಕಮಿಷನ್ ಮಾಡಬೇಕು ಅಂತ, ನೀವು ಸಪೋಸ್ ಮುಂದಿನ ದಿನಗಳಲ್ಲಿ ನಿಮಗೆ ಆ ಥರದ ಯಾವುದಾದ್ರೂ ಅವಕಾಶ ಸಿಕ್ಕಿದ್ರೆ ನೀವು ಅದನ್ನು ಹೆಂಗೆ ಮಾಡ್ತೀರಾ ಸರ್? ನಾನು ಅವಕಾಶ ಸಿಕ್ಕರೆ ಸರ್ಟನ್ಲಿ ಇದೆಲ್ಲದು ಏನು ನಾನು ವಿಷಯ ನಿಮ್ಗೆ ಹೇಳಿದ್ನಲ್ಲ, ಇದಕ್ಕಿಂತ 100 ಪಟ್ಟು ಹೆಚ್ಚು ವಿಷಯಗಳ ಪಟ್ಟಿ ನಾನು ಮಾಡಿಟ್ಟಿದ್ದೇನೆ. ಏನೇನು ಪಟ್ಟಿಗಳಲ್ಲಿ ಕೆಲವುದನ್ನು ಅದು ನಮಗೆ ಹೇಳ್ಬೋದು. ಸರ್ಟನ್ಲಿ ನಾನು ಮಾಡ್ತೇನೆ. ಸರ್ಟನ್ಲಿ ಸಾಕಷ್ಟು ವಿಷಯಗಳು ಸುಧಾರಣೆ ಮಾಡಲಿಕ್ಕೆ ಸಾಕಷ್ಟು, ಶಿಕ್ಷಣ ಕ್ಷೇತ್ರದಲ್ಲಿರಲಿ, ನೀರಾವರಿ ಇರಲಿ, ಎನರ್ಜಿ ಇರಿಗೇಷನ್ ಇರಲಿ, ಪ್ರತಿಯೊಂದರಲ್ಲಿ ಕೂಡ ನಾವು ಸುಧಾರಣೆ ಮಾಡೋಕ್ಕೆ ಸಾಧ್ಯ ಐತೆ. ನಾನು ಒಂದು ಸರ್ತಿ ಕೊರಿಯಾಕ್ಕೆ ಹೋಗಿದ್ದೆ. ಅಲ್ಲಿ LGದು ಫ್ಯಾಕ್ಟ್ರಿಗೆ ಹೋಗಿದ್ದೆ. ದೊಡ್ಡ ಫ್ಯಾಕ್ಟ್ರಿ ಅವ್ರದ್ದು LGದು. ಅವ್ರ ಫ್ಯಾಕ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಬೋರ್ಡ್ ಹಾಕಿದ್ದರು, 30% ಗ್ರೋತ್ ಇಸ್ ಪಾಸಿಬಲ್, 10% ಗ್ರೋತ್ ಇಂಪಾಸಿಬಲ್ ಅಂತ. ಓಕೆ. ಹಾಂ, ಅಂದ್ರೆ 30% ಜಂಪ್ ನಿಮ್ಗೆ ವ್ಯಾಪಾರ ಬೆಳೆಸ್ಬೇಕಂದ್ರೆ ಸಾಧ್ಯ ಆಗುತ್ತೆ, 10% ಜಂಪ್ ನೀವು ವ್ಯಾಪಾರ ಬೆಳೆಸ್ಬೇಕಂದ್ರೆ ಸಾಧ್ಯ ಆಗಲ್ಲ. ಆಮೇಲೆ ಇನ್ನೊಂದು ದೇರ್ ಇಸ್ ಅ ಸೇಯಿಂಗ್ ಇನ್ ಮ್ಯಾನೇಜ್ಮೆಂಟ್, ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ 30%. ಎಲ್ಲದೂ ಕೂಡ ಕನಿಷ್ಠ 30% ನಾವು ಸುಧಾರಿಸ್ಕೋಬೋದು. 1/3 ಯಾವಾಗಿದ್ದರೂ ಸುಧಾರಿಸ್ಬೋದು. ಅದು 1/3 ಸುಧಾರಿಸಿದ ಮೇಲೆ ಮತ್ತೆ ಅದರಲ್ಲಿ ಮತ್ತೆ 1/3 ಸುಧಾರಿಸ್ಲಿಕ್ಕೆ ಅವಕಾಶ ಇದೆ. ಖಂಡಿತವಾಗಿ ಈ ಸುಧಾರಣೆ ಅನ್ನೋದು ಸತತವಾಗಿ ಮಾಡಲಿಕ್ಕೆ ಸಾಧ್ಯ ಐತೆ. ಹಾಗಾಗಿ ನನಗೆ ಭರವಸೆ ಐತಿ, ನನಗೇನ ಇಲ್ಲ ಇವೇನು ಅದಾವಲ್ಲ ಇದೆಲ್ಲ ಸುಧಾರಣೆ ಮಾಡೋಕ್ಕೆ ಸಾಧ್ಯ ಆಕೈತಿ. ಎಲ್ಲ ಸುಧಾರಣೆ ಒಮ್ಮೆಲಿಗೆ ಒಬ್ಬರಿಂದ ಮಾಡಲಿಕ್ಕೆ ಆಗಲ್ಲ. ಆದರೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ನಾವು ಸರ್ಟನ್ಲಿ ಸುಧಾರಣೆ ನಾವು ಮಾಡ್ಬೋದು.